ರಾಜಕೀಯಕ್ಕೆ ಬರೋದಕ್ಕೆ ಒಂದು ಕಾರಣ ಏನಿದೆ ಅಂತಂದರೆ, ನಾನು ಹೋಗಿ ಕಣ್ಣೀರು ಹಾಕಿ ಏನಪ್ಪ ಇಷ್ಟು ಕಷ್ಟ ಇದನ್ನೆಲ್ಲ ಮಾಡ್ಕೊಂಡು ಅಕಾಡೆಮಿಕ್ಸಲ್ಲಿ ಅವರು ವೈಪೌಟ್ ಮಾಡೋದ್ರಲ್ಲಿ ಯಶಸ್ವಿ ಆದರೆ ಹೊರತು ನಮ್ಮಲ್ಲಿರುವಂಥ ಭಾವನೆಗಳನ್ನು ವೈಪೌಟ್ ಮಾಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿದೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳಿದ್ರಿ. ಈಗ 5 ಪಾಲಿಕೆ ಆಯಿತು ಬೆಂಗಳೂರು, ಅದ್ರ ಬಗ್ಗೆ ಏನಾಯಿತು ನೋಡಿ. ಬೆಂಗಳೂರು ಇದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ. ಸಮಸ್ಯೆಗಳ ಪರಿಹಾರಕ್ಕೆ ಅವ್ರು ಏನೂ ಕೂಡ ಅದರಲ್ಲಿ ಸೂತ್ರಗಳನ್ನು ಕಂಡುಹಿಡಿಯುವಂಥ ಕೆಲಸ ಮಾಡಲಿಲ್ಲ. 6 ವರ್ಷ ಆದಮೇಲೆ ಅವರೇ ಇರ್ತಾರೆ, 12 ವರ್ಷ ಆದಮೇಲೆ ಅವರೇ ಇರ್ತಾರೆ. ಕೆಲವರು ರಿಟೈರ್ ಆಗ್ಬೋದು, ಕೆಲವರು ಹೊಸಬ್ರು ಬರ್ಬೋದು. ಮೆಜಾರಿಟಿ ಆಫ್ ದೆಮ್ ಅವರೇ ಇರ್ತಾರೆ. ಈ ಸರಿ ಮತದಾರ ಆದವನು ನೆಕ್ಸ್ಟ್ ಇಯರ್ ಮತದಾರ ಅವನು ಎಲೆಕ್ಷನ್ ನಿಲ್ಬೋದು, ನಿಲ್ದಲೇ ಇರ್ಬೋದು, ನಿಂತು ಗೆಲ್ದಲೇ ಇರ್ಬೋದು. ನಾನು ಯಾಕೆ ಇದರಿಂದ ಪ್ರಯತ್ನ ಮಾಡಿ ಗೆದ್ದು ಬಂದೆ ಅಂತಂದರೆ, ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಪರಿವರ್ತನೆ ತರಬೇಕು ಅಂತಂದರೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅವರವರ ಜವಾಬ್ದಾರಿಗೆ ಎಂಪವರ್ ಮಾಡು. ಈಗ 10 ಕಡೆಗಳಲ್ಲಿ ನಾನು ದೇಶದಲ್ಲೇ ಫಸ್ಟ್ ಟೈಮ್ ಮಾದರಿಯಾಗಿರುವಂಥ ಗ್ರಾಮ ಪಂಚಾಯತಿ ಕಾರ್ಯಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಸರ್, ಮನೆಯಲ್ಲಿ ರಾಜಕೀಯಕ್ಕೆ ವಿರೋಧ ಇರಲಿಲ್ಲ? ನಮ್ಮ ಮನೇಲಿ ತುಂಬ ವಿರೋಧ ಇತ್ತು. ನಮ್ಮ ಮನೇಲಂತೂ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರು, ನಮ್ಮ ಮಕ್ಕಳು ಚಿಕ್ಕವರಿದ್ದರು, ಭಾಳ ವಿರೋಧ ಮಾಡಿದ್ರು. ರಾಜಕೀಯಕ್ಕೆ ಬರೋದಕ್ಕೆ ಒಂದು ಕಾರಣ ಏನಿದೆ ಅಂತಂದರೆ, ನಾನು ಈ ಸರ್ಕಾರಿ ಕಚೇರಿಗಳಿಗೆ ಒಂದಿಷ್ಟು ನಮ್ಮದು ಭೂಮಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ಇದ್ದಾಗ ನಮ್ಮ ಅಜ್ಜಂದು ಒಂದಿಷ್ಟು ಪ್ರಾಪರ್ಟಿ ನನಗೆ ಬಂತು. ನಮ್ಮ ಅಜ್ಜ ನನಗೆ ಅದನ್ನು ವಿಲ್ ಮಾಡಿದರು. ಆ ಆಸ್ತಿ ನನಗೆ ಬಂತ ನಂತರ ನಾನು ಅದನ್ನು ಡಾಕ್ಯುಮೆಂಟು ಇದೆಲ್ಲವೂ ಕೂಡ ನನ್ನ ಹೆಸರೇ ವರ್ಗಾವಣೆ ಮಾಡ್ಕೋಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾನು ಕೆಲವು ಸರ್ಕಾರಿ ಕಚೇರಿಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂದಾಗ ಅವತ್ತು ಸ್ವತಃ ನನಗೆ ಅನುಭವಕ್ಕೆ ಬಂದಿದ್ದೇನು ಅಂತಂದರೆ, ಒಂದು ಸಾರ್ವಜನಿಕರಿಗೆ ಎಷ್ಟೆಲ್ಲ ರೀತಿಯಾದಂಥ ಚಾಲೆಂಜಸನ್ನು ಅವ್ರ ಆಸ್ತಿನ ಅವ್ರ ಹೆಸ್ರಿಗೆ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ನಮಗೆ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋವಂಥದ್ದು ನನಗೆ ಅನುಭವಕ್ಕೆ ಬಂತು. ಆಮೇಲೆ ಒಂದು ಪರ್ಟಿಕ್ಯುಲರ್ ಘಟನೆ, ಒಬ್ಬ ವ್ಯಕ್ತಿ ಎಲ್ಲ ಆದೇಶ ಆಗಿ ಕೊನೆಗೆ ಅದು ಸೈನ್ ಆಗಿ ಕೊಡಬೇಕಾದ್ರೆ ಅವನು ಒಂದಿಷ್ಟು ಹಣ ನಿರೀಕ್ಷೆ ಮಾಡ್ದ. ಹಣ ನಿರೀಕ್ಷೆ ಮಾಡಿ ನನ್ನ ಹತ್ರ ಅವತ್ತು ಹಣ ಇರಲಿಲ್ಲ ಕೊಡೋದಕ್ಕೆ, ತುಂಬ ಕಡಿಮೆ ಅಮೌಂಟು. ನಾನು ಹೇಳ್ತಾ ಇರೋದು ನಮ್ಮ ಅಜ್ಜ ತೀರೋಗೆ 40 ವರ್ಷ ಆಯಿತು ಅಂತ ಹೇಳಿದೆ. 37-38 ವರ್ಷ ಆಯಿತು. ಅವತ್ತಿನ ಕಾಲಮಾನದಲ್ಲಿ ಅದು ಅವ್ರು ಕೇಳಿದ್ದಷ್ಟು ಹಣ ಭಾಳ ಕಡಿಮೆ ಆದರೂ ಕೂಡ ನನಗೆ ಆ ಹಣನ ಅವ್ರಿಗೆ ಅವತ್ತೇ ತುರ್ತಾಗಿ ಕೊಡೋ ಅಂಥದಕ್ಕೆ ನನ್ನ ಹತ್ರ ವ್ಯವಸ್ಥೆ ಇರಲಿಲ್ಲ. ಅವ್ರೇನು ಕೇಳಿದ್ರು ನನಗೆ ಅಂತಂದರೆ, ನಿಮ್ಮ ಹತ್ರ ಏನಿದೆ ಅದನ್ನು ಬಿಚ್ಚಿಕೊಟ್ಟು ನೀವು ಲೆಟ್ರನ್ನ ಟೈಪ್ ಮಾಡಿಸ್ಕೊಂಡು ಇದನ್ನು ಮಾಡಿ ಅಂತ ಅಂದರು. ಅಂದರೆ ನನಗೆ ಒಂದು ರೀತಿ ನಾನು ಕಣ್ಣೀರು ಹಾಕಿದೆ. ಅವತ್ತು ನಾನು ಹೋಗಿ ಕಣ್ಣೀರು ಹಾಕಿ ಏನಪ್ಪ ಇಷ್ಟು ಕಷ್ಟ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ನನಗೆ ಆ ಟೈಮಲ್ಲಿ ಅನ್ನಿಸ್ತು. ನಾವು ಪಬ್ಲಿಕ್ ಲೈಫಿಗೆ ಬರಬೇಕು, ಒಂದು ಸಾರ್ವಜನಿಕ ಜೀವನಕ್ಕೆ ಬಂದರೆ ನಮಗೆ ಎಲ್ಲ ವ್ಯವಸ್ಥೆನ ಸರಿ ಮಾಡೋದ್ರಲ್ಲಿ ಬರೀ ನಾವು ದೂಷಣೆ ಮಾಡಬಾರ್ದು. ನಾವು ಕೂತು ಬರೀ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಆ ಪೊಲಿಟಿಷಿಯನ್ ಸರಿ ಇಲ್ಲ, ಈ MLA ಸರಿ ಇಲ್ಲ, ಈ MP ಸರಿ ಇಲ್ಲ, ಮಂತ್ರಿ ಸರಿ ಇಲ್ಲ, ಈ ಅಧಿಕಾರಿಗಳು ಸರಿ ಇಲ್ಲ ಅನ್ನೋಂಥ ದೂಷಣೆ ಮಾಡಬಾರ್ದು. ನಾವು ಸ್ವತಃ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕೈಯಿಂದ ಆದಂಥದ್ದನ್ನು ಏನು ಸರಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ನಾವು ಮಾಡಲಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಬರೀ ತಪ್ಪನ್ನು ಕಂಡುಹಿಡಿಯೋ ಅಂಥದ್ದು, ತಪ್ಪಿದೆ ಅಂತ ಹೇಳೋವಂಥವ್ರು ನಾವು ಮಾಡ್ತೀವಿ ಬಿಟ್ಟರೆ ತಪ್ಪು ಸರಿ ಮಾಡೋರು ಯಾರು? ತಪ್ಪು ಸರಿ ಮಾಡೋ ಅಂಥದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ನಾನು ಅವತ್ತು ಯೋಚನೆ ಮಾಡಿ ಅದಾದಂಥ ಕೆಲವು ವರ್ಷಗಳಲ್ಲಿ ನಾನು ಪಬ್ಲಿಕ್ ಲೈಫಿಗೆ ಬಂದೆ. ನಮ್ಮ ಮನೇಲಿ ವಿರೋಧ ಇತ್ತು. ಆ ವಿರೋಧದ ನಡುವೆ ನಿನಗೆ ಯಾಕೆ ಬೇಕಿದೆಲ್ಲ ಅಂತೇಳಿ ನಮ್ಮ ಮನೇಲಿ ಭಾಳ ನನಗೆ ತಡೆ ಹಿಡಿದ್ರು. ನಾನು ಹೇಳಿದೆ, ನನಗೆ ಬೇಕಾಗಿರೋದು ನನಗಲ್ಲ, ನನ್ನಂಥ ಸಾವಿರಾರು ಜನಕ್ಕೆ
ನಾವೇನಾದರೂ ಸಹಾಯ ಮಾಡೋಕ್ಕಾಗತ್ತೆ ಅಂತಂದರೆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಸಹಾಯ ಉದಾಹರಣೆಗೆ ನಾವು ಹಾಸ್ಟೆಲ್ ಸೀಟ್ಸ್ 100 ಜನಕ್ಕೆ ಹಾಸ್ಟೆಲ್ ಸೀಟ್ ಕೊಡಿಸ್ತೀವಿ. ಹೌದು. ಇವತ್ತು ಹಾಸ್ಟೆಲ್ ಸೀಟ್ ಕೊಡಬೇಕು ಅಂತಂದರೆ ಅವ್ರಿಗೆ ಏನೋ ಒಂದು ರೆಕಮೆಂಡೇಶನ್ ಬೇಕು. ಓಕೆ. ಬಡವರು ಬಡವರು. ಅವ್ರಿಗೆ ಯಾರು ಹೋಗಿ ಕೇಳೋದು, ಯಾರನ್ನ ಕೇಳ್ತಾರೆ ಹೋಗಿ ನಮಗೊಂದು ಹಾಸ್ಟೆಲ್ ಸೀಟ್. ಮಕ್ಕಳನ್ನ ಓದಿಸ್ಬೇಕು ಅಂತ ಭಾಳ ತುಡ್ತಿ ಇರುತ್ತೆ. ತಂದೆ ತಾಯಿ ಮಕ್ಕಳಿಗೆ ಏನಾರ ಮಾಡಿ ಓದಿಸ್ಬೇಕು ಅಂತ ಇರುತ್ತೆ. ಹಾಸ್ಟೆಲ್ ಸೀಟ್ ಬೇಕಾಗಿರುತ್ತೆ. ಅವರಿಗೆ ತಕ್ಷಣಕ್ಕೆ ಹಾಸ್ಟೆಲ್ ಸೀಟ್ ಸಿಗುತ್ತೆ. ನಾನು ಅದಕ್ಕೆ ಓಪನ್ನಾಗಿ ಹೇಳ್ಬಿಟ್ಟು ನನ್ನ ಕ್ಷೇತ್ರದ ನಮ್ಮ ರಾಜ್ಯದ ಯಾರಿಗೆ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಬೇಕು ಅಂತಂದರೆ ನಾನು ಅದಕ್ಕೆ ಲೆಟ್ರ್ ಕೊಟ್ಟು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗೆ ಫೋನ್ ಮಾಡಿ ಸೀಟ್ ಕೊಡಪ್ಪ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ ಸೀಟ್ ಕೊಡಿಸ್ತೀನಿ. ಸರ್, ನೀವು ರಾಜಕೀಯಕ್ಕೆ ಮತ್ತು ಸಂಘದ ಕನೆಕ್ಷನ್ ಹೆಂಗಾಯಿತು ನಿಮಗೆ ಅಂತ? ನಾನು ಶಾಲೆ ಓದಿದ್ದು ರಾಷ್ಟ್ರೋತ್ಥಾನ ಶಾಲೆ. ಸೊ ಹಾಗಾಗಿ ಚಿತ್ರದುರ್ಗದಲ್ಲಿ ಜ್ಞಾನ ಭಾರತಿ ಅಂತ ಇದೆ, ಅಲ್ಲಿ ನಾನು ಓದಿದ್ದು ಹೈಸ್ಕೂಲೆಲ್ಲ. ಸೊ ಅಲ್ಲಿ ಸಂಘದ ಪ್ರಮುಖರು ಅವತ್ತಿನ ಇದರಲ್ಲಿ ಬಂದು ಅನೇಕ ಸಾರಿ ಮಧ್ಯದಲ್ಲಿ ನಮಗೆ ಅನೇಕ ವಿಷಯಗಳ ಬಗ್ಗೆ ಮಾತಾಡಿ ಹೋಗ್ತಾಯಿದ್ರು. ಮತ್ತು ಶಾಖೆಗೆ ಹೋಗ್ತಾಯಿದ್ದೆ ಆ ಟೈಮಲ್ಲಿ ಕೆಲವು ಸಾರಿ. ಯಾವ ವರ್ಷದಿಂದ ಹೋಗ್ತಾ ಇದ್ರಿ ಸರ್? ನಾನು ಹೈಸ್ಕೂಲಿಗೆ ಹೋಗಿದ್ದು 87ರಿಂದ 90. ನಾನು ಆ 3 ವರ್ಷದಲ್ಲೇ ನನಗೆ ನೇರವಾಗಿ ನಮಗೆ ಸಂಘ ಅನ್ನೋಂಥದಕ್ಕಿಂತ ಈ ವಿಚಾರದ ಪರಿಚಯ ಆಗಿದ್ದು ಅವಾಗಲೇ. ಈ ವಿಚಾರ ಈ ಥರ ಇದೆ, ರಾಷ್ಟ್ರೀಯತೆ ಅನ್ನೋಂಥ ವಿಚಾರ ಇದೆ ಅಂತ ನನಗೆ ಪರಿಚಯ ಆಗಿದ್ದು ನಾನು 7ನೇ ಕ್ಲಾಸ್ ಮುಗಿಸಿ 8ನೇ ಕ್ಲಾಸಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಆಯಿತು. ಅವತ್ತು ಸಾಕಷ್ಟು ಜನ, ಯಾಕಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಇದ್ದಂಥ ಮೊದಲನೇ ಶಾಲೆ ಜ್ಞಾನ ಭಾರತಿ ಅಂತದು ಈಗ ಸಂಪೂರ್ಣವಾಗಿ ರಾಷ್ಟ್ರೋತ್ಥಾನದವರು ನಡೆಸ್ತಾ ಇದ್ದಾರೆ. ಅವತ್ತು ಏನಾಗ್ತಾಯಿತ್ತು, ಪ್ರತಿ ವರ್ಷ ಬೇರೆ ಬೇರೆ ಸಂಘದ ಹಿರಿಯರು ಬಂದು ಕೆಲ ಕಾರ್ಯಕ್ರಮಗಳಲ್ಲಿ ಮಾತಾಡೋವಂಥದ್ದು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅದಾದ ನಂತರ ನಾನು ಸ್ವಲ್ಪ ಅಂದರೆ ನಾನು ಪ್ರಬುದ್ಧಮಾನಕ್ಕೆ ಬಂದ ನಂತರ ನಾನು ಧರ್ಮ ಜಾಗರಣಕ್ಕೆ ಸಮಯವನ್ನು ಕೊಟ್ಟು ನಾನು ಧರ್ಮ ಜಾಗರಣ ಸಂಯೋಜಕ್ಕಾಗಿ, ತದನಂತರ ರಾಷ್ಟ್ರೀಯ ಸಹಯೋಗಿ ಕಾರ್ಯಕರ್ತ ಟೋಳಿ ತನಕ ಧರ್ಮ ಜಾಗರಣದಲ್ಲಿ ಸುಮಾರು 10 ವರ್ಷ ಕೆಲಸ ಮಾಡಿದೆ. ಸರ್, ಈಗ 100 ವರ್ಷ ಆಗ್ತಾ ಇದೆ RSS. ನೀವು ಹೇಳಿದ್ರಿ 1987ರಿಂದ ಅಂತ, ಒಂದು 35-36 ವರ್ಷದ ಒಡನಾಟ ನಿಮಗೆ ಏನಿದೆ ಸರ್? ಈ ಸಂಘಕ್ಕೂ ಮತ್ತು ರಾಜಕೀಯವಾಗಿಯೂ ಯಾವ ನಂಟಿದೆಯಾ BJPಗೆ ಅಥವಾ ಸಂಘ? ಇದರ ಒಂದು ಒಡನಾಟ ಏನಿದೆ ಅಥವಾ ನಿಮ್ಮ ಒಡನಾಟ ಹೇಗಿದೆ? ನೋಡಿ, ಸಂಘದ ಒಟ್ಟು ಪರಿಕಲ್ಪನೆ ಏನು ಅಂತಂದರೆ, ಸಮಾಜದಲ್ಲಿರುವಂಥ ಬೇರೆ ಬೇರೆ ಆಯಾಮಗಳಲ್ಲಿ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡಬೇಕು ಮತ್ತು ಎಲ್ಲರ ಒಂದು ಫೈನಲ್ ದೃಷ್ಟಿಕೋನ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ ಇರಬೇಕು. ನೀನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡು, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿನ್ನ ಫೈನಲ್ ಗೋಲ್ ಏನು ಅಂತಂದರೆ ದೇಶಭಕ್ತಿ, ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರೀಯ ಚಿಂತನೆಗಳನ್ನು ಕಾಪಾಡೋವಂಥದ್ದಕ್ಕೆ ಬೇಕಾಗಿರೋವಂಥ ರೀತಿಯಲ್ಲಿ ನಮ್ಮ ಹೆಜ್ಜೆಗಳು ಹೋಗಬೇಕು ಅನ್ನುವಂಥದ್ದು ಅವರು ಮಾಡಿರೋವಂಥದ್ದು. ನನಗೆ ಹೆಚ್ಚು ಇದರ ಪ್ರೇರಣೆ ಮತ್ತು ಇದರ ಒಂದು ಪ್ರಭಾವ ಕಾಣೋದಕ್ಕೆ ಶುರುವಾಗಿದ್ದ ಅಂತಂದರೆ, ಈಗ ಅನೇಕ ಮಹನೀಯರ ಬಗ್ಗೆ ನಾವು ಸಂಘದಲ್ಲಿ ಕೆಲಸ ಮಾಡೋಂಥ ಮಹನೀಯರ ಬಗ್ಗೆ ನಾವು ಓದ್ತೀವಿ, ಕೇಳ್ತೀವಿ. ಮತ್ತು ಸಂಘದ ದೃಷ್ಟಿಕೋನದಿಂದ ಇವತ್ತು ನೀವು ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿರ್ಬೋದು, ಅಹಲ್ಯಾಬಾಯಿ ಹೋಳ್ಕರ್ ಆಗಿರ್ಬೋದು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅನೇಕರು ಇಲ್ಲಿ ರಾಷ್ಟ್ರ ಮತ್ತು ಹಿಂದೂ ರಾಷ್ಟ್ರ ಅಂತೇಳಿ ಹೋರಾಟ ಮಾಡಿದಂಥವರ ಕಥೆಗಳು ಎಲ್ಲೋ ಒಂದು ಕಡೆ ನಿಮಗೆ ಈ ಬ್ರಿಟಿಷ್ ಪ್ರಭಾವದಿಂದ ಇದ್ದಂಥ ಎಜುಕೇಷನಲ್ಲಿ ಅದು ಯಾವ ಕೂಡ ಹೆಚ್ಚಾಗಿ ಬರಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅದನ್ನು ಇದರಲ್ಲಿ ಅಕಾಡೆಮಿಕ್ಸಲ್ಲಿ ಅವರು ವೈಪೌಟ್ ಮಾಡೋದ್ರಲ್ಲಿ ಯಶಸ್ವಿ ಆದರೆ ಹೊರತು ನಮ್ಮಲ್ಲಿರುವಂಥ ಭಾವನೆಗಳನ್ನು ವೈಪೌಟ್ ಮಾಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಅದನ್ನು ನಿಜವಾಗ್ಲೂ ಜಾಗೃತಿ ಮಾಡಿದ್ದು ಯಾವುದು ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸರ್, ಶಾಖೆ ಅಂದರೆ ಏನು ಸರ್? ನೋಡಿ, ಶಾಖೆ ಅಂತಂದರೆ ಒಂದಿಷ್ಟು ಜನ ಹದಿಹರದ ಮಕ್ಕಳು ಸೇರಿ ಒಂದು ಕಡೆ ಸೇರಿಬಿಟ್ಟು 1 ಗಂಟೆಗಳ ಕಾಲ ಆ ಶಾಖೆಯಲ್ಲಿ ಆಟಗಳನ್ನಾಡಿ, ಕೆಲವು ದೇಶಭಕ್ತಿ ಗೀತೆಗಳನ್ನು ಹೇಳಿ ಮತ್ತು ಅವತ್ತಿನ ಪ್ರಚಲಿತವಾಗಿರುವಂಥ ವಿಷಯದ ಬಗ್ಗೆ ಏನಾರು ಮಾತಾಡೋವಂಥವ್ರಿದ್ದರೆ ಮಾತಾಡಿ, ಅಲ್ಲಿಯ ಒಂದು ಟೀಮ್ ಸ್ಪಿರಿಟನ್ನು ಬಿಲ್ಡ್ ಮಾಡೋದು. ಒಂದು ತಂಡವಾಗಿ ನಾವು ಯಾವ ರೀತಿ ಇರಬೇಕು, ನಮ್ಮ ವಿಚಾರಗಳು, ಯೋಚನೆಗಳು, ಆಲೋಚನೆಗಳು ಒಂದು ತಂಡವಾಗಿ ಹೇಗೆ ಕೆಲಸ ಮಾಡಬೇಕು,
ಮತ್ತು ನನ್ನ ಸ್ವಂತ ವ್ಯಕ್ತಿತ್ವದ ನಿರ್ಮಾಣ, ನಾನು ಯಾರನ್ನು ಪ್ರೇರಣೆಯನ್ನು ಪಡ್ಕೊಂಡು ಸ್ವಂತ ವ್ಯಕ್ತಿತ್ವದ ನಿರ್ಮಾಣಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋವಂಥದ್ದು ಶಾಖೆಯಲ್ಲಿ ಕಲಿಸೋವಂಥ ವಿಷಯ. ಮತ್ತು ಶಾಖೆಗೆ ಯಾರೆಲ್ಲ ಹೋಗ್ತಾರೆ, ಶಾಖೆಗೆ ಹೋದಂಥ ಮಕ್ಕಳ ತಂದೆ ತಾಯಿಗಳನ್ನ ನೀವು ಕೇಳಿದ್ರೆ ಅವರಲ್ಲಿ ಸಾಕಷ್ಟು ಡಿಸಿಪ್ಲಿನ್ನು ಮತ್ತು ಸಾಕಷ್ಟು ವಿಚಾರವಂತಿಕೆ ಮತ್ತು ಸಾಕಷ್ಟು ಒಂದು ರೆಸ್ಪಾನ್ಸಿಬಲ್ ಪ್ರಜೆಯಾಗಿರೋಂಥ ಎಲ್ಲ ಗುಣಗಳನ್ನು ಅಲ್ಲಿ ಶಾಖೆಯಲ್ಲಿ ಅವರಿಗೆ ಚಿಕ್ಕ ವಯಸ್ಸಿನಿಂದನೇ ಅದು ತಂತಾನೆ ಯಾರೋ ಏನದನ್ನು ಅದಕ್ಕೇನು ಗೈಡ್ ಇಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ, ಅದನ್ನು ಕೂತ್ಸಿ ಓದಿಸಲ್ಲ, ಇದಕ್ಕೆ ಎಕ್ಸಾಮ್ ಬರ್ಕೊಂಬರ್ರಿ ಪಾಸ್ ಮಾಡ್ತೀವಿ ನಾವು ನಿಮ್ಮ ಅಂತ ಹೇಳಲ್ಲ, ಏನಿಲ್ಲ. ಒಬ್ಬರು ನೋಡಿ ಇನ್ನೊಬ್ಬರು ಕಲಿಯೋವಂಥದ್ದು ಸಾಕಷ್ಟು ವಿಷಯಗಳು ಶಾಖೆಯಲ್ಲಿ ನಡೀತಾ ಇರೋಂಥ ಕಾರಣಕ್ಕೋಸ್ಕರ ಶಾಖೆಯಲ್ಲಿ ಆಗುವಂಥ ಪ್ರಭಾವ ಜೀವನ ಪರ್ಯಂತ, ಜೀವನದ ಉದ್ದಕ್ಕೂ ಕೂಡ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸರ್, ಶಾಖೆಯಲ್ಲಿ ನೀವು ಹೇಳ್ತೀರಾ ಒಬ್ಬನ ವ್ಯಕ್ತಿತ್ವದ ನಿರ್ಮಾಣಕ್ಕೋಸ್ಕರ ಅಥವಾ ತನ್ನಂತಾನೇ ಆಗತ್ತೆ ಅಂತ. ಹಾಗಿದ್ದಾಗ ಈ ದಿನಗಳಲ್ಲಿ ಇಷ್ಟೊಂದು ವಿರೋಧಗಳು ಬರ್ತಾ ಇದೆ, ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ? ನೋಡಿ, ವಿರೋಧ ಮಾಡ್ತಾರ ಅಂಥವ್ರು, ಅವರು ವಿರೋಧ ಮಾಡ್ತಾರಂಥದ್ದು ವಿಷಯಕ್ಕೆ ವಿರೋಧ ಮಾಡ್ತಾ ಇಲ್ಲ. ಅವರು ಸಂಘದಲ್ಲಿರೋಂಥ ವಿಷಯಕ್ಕೆ, ಸಂಘದಲ್ಲಿ ವಿಚಾರಕ್ಕೆ ಅವ್ರು ವಿರೋಧ ಮಾಡ್ತಾಯಿಲ್ಲ. ಅವರು ಯಾವ ವೋಟ್ ಬ್ಯಾಂಕನ್ನು ನಂಬಿದಾರಲ್ಲ, ಆ ವೋಟ್ ಬ್ಯಾಂಕನ್ನು ತುಷ್ಟೀಕರಣ ಮಾಡೋದಕ್ಕೋಸ್ಕರ ಸಂಘದವನ್ನು ನಾವು ದೂರ ಇಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋವಂಥದ್ದನ್ನು ಮಾಡ್ತಾಯಿದ್ದಾರೆ ಅಷ್ಟೇ. ಅವರು ನೀವು ನಿಜವಾಗ್ಲೂ ಕೇಳಿದ್ರೆ ಸಂಘದಲ್ಲಿ ತಪ್ಪನ್ನು ಹುಡುಕಿ ಸಂಘ ಇಂಥದ್ದು ಮಾಡ್ತಾಯಿದೆ, ಅದಕ್ಕೋಸ್ಕರ ನಾವು ಸಂಘವನ್ನು ವಿರೋಧಿಸ್ತಾ ಇದ್ದೀವಿ ಅಂತ ಹೇಳೋ ಅಂಥದಕ್ಕೆ ಇವ್ರ ಹತ್ರ ಒಂದೇ ಒಂದು ಸಣ್ಣ ಅಂಶನೂ ಕೂಡ ಅವ್ರ ಹತ್ರ ಯಾರ ಹತ್ರನೂ ಕೂಡ ಇಲ್ಲ. ಸಿದ್ದರಾಮಯ್ಯನವ್ರ ಹತ್ರನೂ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಅಂತನೂ ಇಲ್ಲೇ ಇಲ್ಲ, ರಾಹುಲ್ ಗಾಂಧಿ ಹತ್ರನೂ ಇಲ್ಲ. ಈಗ 100 ವರ್ಷಗಳ ಇತಿಹಾಸ, ಒಂದು ಸಂಘ ಇಷ್ಟು ಬೆಳೆಯುತ್ತೆ ಹೆಮ್ಮರವಾಗಿ, ಇಡೀ ರಾಷ್ಟ್ರ, ಇಡೀ ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಇವತ್ತು ಸಂಘದ ಕೆಲಸ ನಡೆಯುತ್ತೆ ಅಂತಂದರೆ ಆ ವಿಚಾರದಲ್ಲಿ ಲೋಪಗಳಿದ್ದಿದ್ರೆ ಜನ ಅಷ್ಟು ದಡ್ರಲ್ಲ. ಜನ ಇವತ್ತಿನ ಕಾಲದಲ್ಲಿ, ಇವತ್ತಿನಂಥ ಫಾಸ್ಟ್ ಪೇಸ್ಡ್ ಮಾಧ್ಯಮಗಳ ಇದರಲ್ಲಿ ಜನ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋಂಥ ಸ್ವೀಕಾರ ಮಾಡಿ ಆ ತಪ್ಪು ಮತ್ತು ಸರಿಗಳ ಮಧ್ಯೆ ಸರಿಯಾದಂಥ ನಿರ್ಣಯ ತಗೊಳ್ಳೋವಂಥ ಶಕ್ತಿ ಇವತ್ತು ನಮ್ಮ ದೇಶದ ಜನಕ್ಕೆ ಅವತ್ತೂ ಇತ್ತು, ಇವತ್ತೂ ಇದೆ, ಮುಂದೇನೂ ಇದೆ. ಇವತ್ತಿನ ಮಾಧ್ಯಮದ ಒಂದು ತುಂಬ ಹೈ ಪೆನಿಟ್ರೇಷನ್ ಇರೋಂಥ ಕಾರಣಕ್ಕೋಸ್ಕರ ಇನ್ನೂ ಜಾಸ್ತಿ ಆಗ್ತಾಯಿದೆ. ನೀವು ಯಾರೇ ಒಬ್ಬ ಬಂದು ತಪ್ಪಿದೆ ಇದರಲ್ಲಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಕಾರಣಕ್ಕೋಸ್ಕರ ಆತನ ಹಿಂಬಾಲಕರದನ್ನು ವಿಷಯವನ್ನು ನಂಬೋದು ಬಿಟ್ಟರೆ ಇಡೀ ಸಮಾಜ ಯಾವುದನ್ನು ಕೂಡ ನಂಬೋದಿಲ್ಲ. ಸರ್, ಇವಾಗ ಇತ್ತೀಚಿನ ದಿನದಲ್ಲಿ ನೀವು ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳಿದ್ರಿ. ಈಗ 5 ಪಾಲಿಕೆ ಆಯಿತು ಬೆಂಗಳೂರು, ಅದರ ಬಗ್ಗೆ ಏನು? ನೋಡಿ, ಬೆಂಗಳೂರು ಇದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ. ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಕತೆ ನಿಮಗೆ ಗೊತ್ತಿದೆ. ಎಲ್ಲರ ಕೇಂದ್ರೀಕೃತವಾದಂಥ ಜಾಗ ಯಾವುದಂದರೆ ಬೆಂಗಳೂರು. ಈಗ ಬೆಂಗಳೂರನ್ನು ಅದು BMP ಇತ್ತು, BBMP ಆಯಿತು, ಈಗ GBA. ಬೆಂಗಳೂರಿನ ವಿಸ್ತೀರ್ಣವನ್ನು ಜಾಸ್ತಿ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ಆ ಸ್ವರೂಪದ ಅಡಿಯಲ್ಲಿ ಈ ಥರದ್ದೆಲ್ಲ ಕೆಲವು ಮಾರ್ಪಾಡುಗಳನ್ನು ಮಾಡೋ ಅಂಥದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಆದರೆ GBAಯನ್ನು ಮಾಡಿ ಬೆಂಗಳೂರಿನ ಮೂಲ ಸ್ವರೂಪವನ್ನು 5 ಭಾಗಗಳಾಗಿ ಮಾಡಿ ಸಾಧನೆ ಮಾಡ್ತಾ ಇರೋಂಥದ್ದು ಏನು ಅಂತಂದರೆ ಸಾಧನೆ ಈಸ್ ಶೂನ್ಯ. ಯಾಕಂದರೆ ಸಮಸ್ಯೆಗಳ ಪರಿಹಾರಕ್ಕೆ ಅವ್ರು ಏನೂ ಕೂಡ ಅದರಲ್ಲಿ ಸೂತ್ರಗಳನ್ನು ಕಂಡುಹಿಡಿಯುವಂಥ ಕೆಲಸ ಮಾಡಲಿಲ್ಲ. ಈಗ ಒಟ್ಟಾಗಿರುವಂಥ ಸಮಸ್ಯೆನ ಕಟ್ ಮಾಡಿ 5 ಭಾಗ ಮಾಡಿ 5 ಜಾಗಕ್ಕೆ ವಿತರಣೆ ಮಾಡಿಬಿಟ್ರು. ನೀನು ಈ ಸಮಸ್ಯೆ ಇದು ಅಂಥೇಳಿ ಅಡ್ಮಿನಿಸ್ಟ್ರೇಟಿಯಲ್ ಚೇಂಜಸನ್ನು ಮಾಡಿದ್ರ ಮೂಲಕ ಅವರು ಈ ಭ್ರಷ್ಟಾಚಾರ ಅನ್ನೋವಂಥದಕ್ಕೆ ಒಂದು ರೀತಿ ನಿಮಗೆ ಮ್ಯಾಥ್ಸಲ್ಲಿ ಗೊತ್ತಿದೆಯಲ್ಲ, ಸ್ಕ್ವೇರ್ ರೂಟಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 2 × 4 2 × 2 is 4, 4 × 4 is 16, 16 × 4 ಇದು ಅಂತೇಳಿ ಡಬಲ್ ಆಗ್ತಾ ಹೋಗುತ್ತಲ್ಲ, ಆ ಥರ ಈಗ ಮೋರ್ ಕ್ರಿಯೇಷನ್ ಆಫ್ ಪೋಸ್ಟ್ಸು, ಮೋರ್ ಪ್ರಾವಿಷನ್ ಫಾರ್ ಬ್ರೈಬರಿ ಆ್ಯಂಡ್ ರೆಡ್ ಟೇಪಿಸಮ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ರು.
ಇವರು ನಿಜವಾಗ್ಲೂ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಇದ್ದಿದ್ದರೆ ಬೆಂಗಳೂರು ಮಹಾನಗರದ ಟಾಪ್ 10 ಸಮಸ್ಯೆಗಳು ಯಾವುವು, ಆ ಟಾಪ್ 10 ಸಮಸ್ಯೆ ಬಗೆಹರಿಸೋಂಥದಕ್ಕೆ 10 ಜನ ಅಥವಾ 10 ತಂಡಗಳನ್ನು ಮಾಡಿ ಆ 10 ತಂಡಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ಈ 10 ಸಮಸ್ಯೆಗಳನ್ನು ನೀವು ಇಷ್ಟು ನಿರ್ದಿಷ್ಟ ಸಮಯದಲ್ಲಿ ನೀವು ಫಸ್ಟ್ ಸಾರ್ಟ್ಔಟ್ ಮಾಡಿ ತದನಂತರ ಬೆಂಗಳೂರನ್ನ ವಿಭಜನೆ ಮಾಡೋಣ ಅನ್ನೋವಂಥ ಪ್ರಯತ್ನಕ್ಕೆ ಅವ್ರು ಕೈ ಹಾಕಬೇಕಾಗಿತ್ತು. ಆದರೆ ಇವ್ರು ಮಾಡಿದ್ದೇನು ಅಂತಂದರೆ ಸಮಸ್ಯೆಗಳು ಅಲ್ಲೇ ಉಳಿಸಿದ್ರು, ಈ ಬೆಂಗಳೂರನ್ನು ಜಿ ಬಿ ಅಂತ ಮಾಡಿ ಇನ್ನೂ ಹೆಚ್ಚು ಆಡಳಿತಾತ್ಮಕವಾಗಿ ರೆಡ್ ಟೇಪಿಸಮ್ನ ಕ್ರಿಯೇಟ್ ಮಾಡಿ ಒಂದು ಬಾಡಿನ ಕ್ರಿಯೇಟ್ ಮಾಡಿದ್ರು. ನಾನು ಇದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೇ ಸದನದಲ್ಲೇ ಹೇಳಿದ್ದೀನಿ, ಸದನದಲ್ಲೇ ಸರ್ ತಾವು ಮಾಡ್ತಾಯಿದ್ದೀರಾ, ತಮಗೇನೋ ಒಂದು ಇದರಿಂದ ಇದಾಗುತ್ತೆ ಅಂತ. ಅದನ್ನು ನಾನು ನಿಮಗೊಂದು ಹೇಳ್ತೀನಿ ಶ್ರೀಕಾಂತ್ ಅವರೇ, ದಿಸ್ ಈಸ್ ಕಂಪ್ಲೀಟ್ಲಿ ವಿತ್ ಪೊಲಿಟಿಕಲ್ ಮೋಟಿವೇಶನ್, ಕಂಪ್ಲೀಟ್ಲಿ ಪೊಲಿಟಿಕಲ್ ಡ್ರಿವನ್. ಸರ್, ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ MLC ಆಗಿ ಎಲೆಕ್ಟ್ ಆದಂಥವ್ರು, ನಿಮ್ಮ ಕನಸುಗಳೇನು ಸರ್? ಆ್ಯಸ್ ಎ MLC ನಿಮ್ಗೆ ಏನು ಕನಸುಗಳಿದೆ ಅಂತ? ನೋಡಿ, ನಾನು ಆಯ್ಕೆ ಮಾಡೇ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ನಿಂತಿದ್ದು. 2 ಸಾರಿ ಚುನಾವಣೆ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ ನಾನು. ಯಾರು ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ 1 ಸಾರಿ ಸೋತವ್ರು ಮತ್ತೋಗ ಆ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತೀನಿ ಅಂತ ಧೈರ್ಯನೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಯಾಕಂದರೆ ಮತದಾರರು, ನಿಮಗೆ ಗೊತ್ತಿದೆ, ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆ ಮತದಾರರು ಬದಲಾಗ್ತಾರೆ. ಹೌದು. ಬೇರೆ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರೇ ಅವರೇ ವೋಟರ್ಸ್ ಇರ್ತಾರೆ. 6 ವರ್ಷ ಆದಮೇಲೆ ಅವರೇ ಇರ್ತಾರೆ, 12 ವರ್ಷ ಆದಮೇಲೆ ಅವರೇ ಇರ್ತಾರೆ, ಕೆಲವರು ರಿಟೈರ್ ಆಗ್ಬೋದು, ಕೆಲವರು ಹೊಸಬ್ರು ಬರ್ಬೋದು. ಮೆಜಾರಿಟಿ ಆಫ್ ದೆಮ್ ಅವರೇ ಇರ್ತಾರೆ. ಗ್ರ್ಯಾಜುಯೇಟ್ಸು ಮೆಜಾರಿಟಿ ಆಫ್ ದೆಮ್ ಅವರೇ ಇರ್ತಾರೆ. ಆದರೆ ಗ್ರಾಮ ಪಂಚಾಯತ್ ಮತ್ತು ಈ ಥರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿ 5 ಇಯರ್ಸ್ ಚೇಂಜ್ ಆಗ್ತಾರೆ. ಈ ಸರಿ ಮತದಾರ ಆದವನು ನೆಕ್ಸ್ಟ್ ಇಯರ್ ಮತದಾರ, ಅವನು ಎಲೆಕ್ಷನ್ ನಿಲ್ಬೋದು, ನಿಲ್ದಲೇ ಇರ್ಬೋದು, ಗೆಲ್ದಲೇ ಇರ್ಬೋದು. ಸೊ ನಿಮಗೆ ಅಂಥವ್ರ ಮೇಲೆ ಹೆಂಗೆ ಇಂಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಾನು ಪ್ರತಿ ಸರಿ ಒಬ್ಬನಿಗೆ ಮತದಾರಂಗೆ ಹೊಸಬಾಗಿ ಕಣ್ಣಂಗೆ ಕಾಣ್ತೀನಿ. ಹೌದು. ಸೊ ಹಾಗಾಗಿ ಇದು ಕ್ಷೇತ್ರನೇ ಒಂಥರ ಭಾಳ ಚಾಲೆಂಜಿಂಗ್ ಆಗಿರೋಂಥ ಕ್ಷೇತ್ರ. ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ ಚುನಾವಣೆ ನಿಂತೆ. ಯಾಕೆ ಅಂದರೆ ನನ್ನ ಉದ್ದೇಶ ಇದ್ದಿದ್ದು, ನಾವು ಬಾಯಿ ಮಾತಲ್ಲಿ ಹೇಳ್ತೀವಿ, ಗ್ರಾಮಾಡಳಿತ ಅಂತ ಹೇಳ್ತೀವಿ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಹೇಳ್ತೀವಿ, ಪಂಚಾಯತ್ ರಾಜ್ ಅಂತ ಹೇಳ್ತೀವಿ, 3 ಟೈರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದೆಲ್ಲವನ್ನು ಕೂಡ ಕೆಳಗಡೆ ಮೇಲಿಂದ ವಿಧಾನಸೌಧದಿಂದ ಹಳ್ಳಿವರೆಗೂ ಕೆಳಗಡೆ ಸರಿಯಾದ ಕಾರ್ಯಕ್ರಮಗಳು ಹೋಗಬೇಕು ಅಂತಂದರೆ ಈ 3 ಟೈರ್ ಸಿಸ್ಟಮ್ಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು.